ಅಂದರೆ ಇವಾಗಲೇ ಅಂದರೆ ಫಸ್ಟ್ ಲುಕ್ ಬಂತು ಅಂದರೆ ಒಂದು ಫ್ಲವರ್ಸ್ ಎಲ್ಲರು ಹೂಮಾರ ಅಂತ ಹುಡುಗಿ, ಹಳ್ಳಿ ಹುಡುಗಿ, ಅವಳೇ ಕೆಲಸ ಮಾಡ್ಕೊಂಡು ದುಡಿತಾ ಇರ್ತಾಳೆ. ಅವಳು ಅವ್ರ ತಂದೆದೇ ಒಂದು ಜೀವನ ನಡೀತಾ ಇರುತ್ತೆ. ಸೊ ಈ ಊರಲ್ಲಿ ಸಮುದಾಯದಲ್ಲಿ ಒಂದು ನಡೆಯೋಂಥ ಕತೆ ಅದು, ಮತ್ತು ಅದ್ರ ಜೊತೆ ಅಶೋಕ ಮತ್ತು ಅಂಬಿಕಾದು ಒಂದು ಲವ್ ಸ್ಟೋರಿ ನಡೀತಾ ಇರುತ್ತೆ. ಅವಳು ಹೇಗೆ ಅಂದರೆ ಆ ಸಮುದಾಯದಲ್ಲಿ ಅದೊಂದು ಗಲಾಟೆ ಅಥವಾ ಅದೊಂದು ಫೈಟ್ ನಡೀಬೇಕಾದ್ರೆ ಅವಳು ಹೇಗೆ, ಅವಳ ಪಾತ್ರ ಏನು ಅದರಲ್ಲಿ? ಸಿಟಿ ಕ್ಯಾರೆಕ್ಟರ್ಗಳು ಮಾಡಿದ್ದೀರಿ? ಇಲ್ಲ ಬರೀ ಹಳ್ಳಿ ಕ್ಯಾರೆಕ್ಟರ್ ಜಾಸ್ತಿ ಮಾಡಿದ್ದೀನಿ ನಾನು. ಕಾಂತಾರ ಅದಾದಮೇಲೆ ಇವಾಗ ತೆಲುಗು ಸಿನಿಮಾ ಇದು ತುಂಬ ಆ್ಯಕ್ಚುಲಿ ಯುವ, ಅದು ಬಿಟ್ಟರೆ ಪಾಪ್ಕಾರ್ನ್ ಮಂಕಿ ಟೈಗರೂ ಇಟ್ ವಾಸ್ ಏನು ಆ ಥರ ಹಳ್ಳಿ ಸಿಟಿ ಅಂತ ಹೇಳೋಕ್ಕಾಗಲ್ಲ. ಪಾಪ್ಕಾರ್ನ್ ಮಂಕಿ ಟೈಗರ್ ಯುವ ಒಂದೇ ಆ ಥರ ಸ್ವಲ್ಪ ಗ್ಲಾಮರ್ ಅಥವಾ ಆ ಥರ ಸಿಟಿ ಕ್ಯಾರೆಕ್ಟರ್ ಅಂತ ಇದ್ದಿತ್ತು. ಚೆನ್ನಾಗಿದೆ, ಶೂಟಿಂಗ್ ಮಾಡ್ತಾ ಇದ್ದೀವಿ ಎಲ್ಲ ಹಳ್ಳಿ ಕಡೆ. ಫಸ್ಟ್ ಸ್ಕೆಡ್ಯೂಲ್ ಅಲ್ಲಿ ಚಾಮರಾಜನಗರದಲ್ಲಿ ಮಾಡಿದ್ವಿ, ಇವತ್ತು ಇಲ್ಲಿ ಚನ್ನಪಟ್ಟಣದ ಹತ್ರ ಮಾಡ್ತಾಯಿದ್ದೀವಿ. ಸೊ ಚೆನ್ನಾಗಿರುತ್ತೆ. ಅಂದರೆ ಊರ ಕಡೆ ಬಂದಾಗ ಅದ್ರ ಎಂಟೈರ್ ವೈಬೇ ಒಂಥರ ಡಿಫ್ರೆಂಟ್ ಆಗುತ್ತೆ. ಅಂದರೆ ಸಿಟಿಲಾದರೆ ಯಾರನ್ನೂ ಮಾತಾಡ್ಸಲ್ಲ, ಅವ್ರವ್ರ ಕೆಲಸ ಅವ್ರವ್ರು ಇರ್ತಾರೆ. ಬಟ್ ಹಿಂಗೆ ಇಲ್ಲಿ ಬಂದರೆ ಹಾಗಲ್ಲ, ಎಲ್ಲರೂ ಬರ್ತಾರೆ ಶೂಟಿಂಗ್ ಅಂದ ತಕ್ಷಣ. ಕಮ್ಯುನಿಟಿ ಫೀಲಿಂಗ್ ಯಾವಾಗಲೂ ಈ ಥರ ಜಾಗಕ್ಕೆ ಶೂಟಿಂಗಿಗೆ ಬಂದಾಗ. ಹೌದಾ? ಸೊ ಅಂದರೆ ನಾನು ಅಂದರೆ ತಾಯಿ ಈ ಕಡೆ ಇಲ್ಲಿ ಮಳವಳ್ಳಿಯವರು, ಬಟ್ ತಂದೆ ಕನಕಪುರದವ್ರು. ಬಂದರೆ ಬರ್ತಾ ಇರ್ತೀನಿ, ಇಲ್ಲ ಅಂತಲ್ಲ. ಬಟ್ ಅಂದರೆ ನಾನು ಊರಿಗೆ ಹೋಗ್ತೀನಿ, ನನಗೇನು ವಿಲೇಜ್ಗೆ ನಾನು ಹಳ್ಳಿಗೆ ಹೋಗೋದೇ ಇಲ್ಲ ಅಂತಲ್ಲ. ಹಬ್ಬ ಇದ್ದಾಗೆಲ್ಲ ಹೋಗ್ತೀವಿ ಹಳ್ಳಿಗಳಿಗೆ, ಅದು ಹಬ್ಬನ ಮಾಡ್ತೀವಿ ಎಲ್ಲ ನೋಡಿದ್ದೀನಿ. ಇದನ್ನೆಲ್ಲ ನಾನು ನೋಡಿದೆ, ಇದು ಹೊಸದು ಅಂತ ಏನಿಲ್ಲ. ಹಬ್ಬದ ಟೈಮಲ್ಲಿ ಇದೆಲ್ಲ ರಾತ್ರಿ ಹೊತ್ತೆಲ್ಲ ನಾವು ಅಲ್ಲಿ ಶಿವರಾತ್ರಿ ಹಬ್ಬಕ್ಕೆಲ್ಲನೂ ರಾತ್ರಿ ಹೊತ್ತು ಮುಂಚೆ ಆರ್ಕೆಸ್ಟ್ರಾ ಅದೆಲ್ಲ ನಡೀತಾ ಇತ್ತು. ಸೊ ಅದನ್ನೆಲ್ಲ ನೋಡ್ಕೊಂಡು ಬೆಳೆದಿರೋದೇ ಇದು, ಹೊಸದಂತ ಥರ ಏನಿಲ್ಲ. ಖುಷಿ ಆಗುತ್ತೆ ಅಷ್ಟೇ ಇದೆಲ್ಲ ವಾಪಸ್ ರೀಲಿವ್ ಮಾಡೋಕ್ಕೆ. ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾ ಅಂತ ಹೇಗಿದೆ ಇದು ನಿಮ್ಗೆ ಹೊಸ ಅನುಭವ ಹೇಗಿದೆ? ಇಲ್ಲ ಅಂದರೆ ಯಾವುದೇ ಸಿನಿಮಾ ಫಸ್ಟು ಅದು ಯಾವ ಲ್ಯಾಂಗ್ವೇಜಲ್ಲಿ ಮಾಡ್ತಾಯಿದ್ದೀವೋ ಆ ಲ್ಯಾಂಗ್ವೇಜಲ್ಲಿ ಮಾಡ್ತೀವಿ. ಯಾವುದೇ ಒಂದು ಸಿನಿಮಾ ದೊಡ್ಡ ಸಿನಿಮಾ ಆದಾಗ ಎಲ್ರಿಗೂ ಖುಷಿನೇ ಅಲ್ಲ. ಯಾವುದೇ ಒಂದು ಕನ್ನಡ ಸಿನಿಮಾ ದೊಡ್ಡದಾಗಿ ಬೆಳೀತು ಅಂದರೆ ಇವಾಗ ಪ್ರತಿಯೊಂದು ಸಿನಿಮಾನು KGF ಆಗಿರ್ಬೋದು, ಕಾಂತಾರ, ಚಾರ್ಲಿ 777 ಯಾವುದೇ ಆಗಿರ್ಬೋದು, ಗರುಡ ಗಮನ, ವೃಷಭ ವಾಹನ ಆಗಿರ್ಬೋದು, ಮ್ಯಾಕ್ಸ್ ಆಗಿರ್ಬೋದು, ಪ್ರತಿಯೊಂದು ಸಿನಿಮಾನು ಭೀಮ್ ಆಗಿರ್ಬೋದು, ಯಾವುದೇ ಒಂದು ಸಿನಿಮಾ ಆ ಲ್ಯಾಂಗ್ವೇಜ್ ಬ್ಯಾರಿಯರ್ನ ದಾಟಿ ಹೋದಾಗ ಖುಷಿನೇ. ಕನ್ನಡ ಸಿನಿಮಾ ಬೇರೆ ಭಾಷೆಗಳಲ್ಲೂ ಆಗ್ತಾಯಿದೆ, ಬಟ್ ಮೇನ್ ಪ್ರೈಮರಿ ಲ್ಯಾಂಗ್ವೇಜ್ ಬಂದು ಕನ್ನಡ.